ರಾಜೆ ಸಿವಿಲ್ ಕೇಸ್ ಒಂದಿದೆ ನನ್ನದು ವಿಜಾಪುರದಿಂದ. ದಯವಿಟ್ಟು ಫೋನ್ ನಂಬರ್ ಕೊಡಿ. ಬೆಳಗ್ಗೆ ಮಾತಾಡ್ತೀನಿ ರೀ, ನಿಮಗೆ ನಾನೇ ಫೋನ್ ಮಾಡ್ತೀನಿ. ಏನು ಮಾವ ನಮ್ಮ ಬಗ್ಗೆ MSGಗೆ ರಿಪ್ಲೈ ಇಲ್ಲ. ದರ್ಶನ್ ಗೌಡ ಯಾವೂರಪ್ಪ ಗೌಡ್ರೆ? ದರ್ಶನ್ ಗೌಡ ಊಟ ಆಯ್ತಾ? ಮಾವ ಊಟ ಆಯ್ತಾ? ಏನಪ್ಪ ನೀವು ದೊಡ್ಡ ಗೌಡ್ರು, ನಾವು ನೋಡ್ರಿ ಬಡವರು. ಹಾಂ, ನಾವು ನೇಕಾರರು, ಬಡ ನೇಕಾರರಪ್ಪ ನಾವು ಮರೆಯ. ನೀವು ದೊಡ್ಡ ಗೌಡ್ರಪ್ಪ, ದೊಡ್ಡರು ನೀವು ಗೌಡ್ರು ಜನ. ಹಾಂ, ಎಲ್ಲ ನೀವು ಒಕ್ಕಲಿಗ ಸಮುದಾಯ, ಒಳ್ಳೆಯ ಜನಾನುರಾಗಿಗಳು, ಒಳ್ಳೆಯ ಮನೆತನದವರು, ಬಹಳ ಹೆಸರು ಮಾಡಿರೋರು, ರಾಜಕೀಯ ಮತ್ತೊಂದು ಎಲ್ಲ ಒಂದು ಕೃಷಿಕ ವರ್ಗ, ಎಲ್ಲ ವರ್ಗಗಳಲ್ಲಿ ನೀವು ಮುಂದುವರೆದವರು. ಸೊ ಆದ್ದರಿಂದ ನಾವು ಬಡವರಪ್ಪ. ಆಯಪ್ಪ ನನಗೆ ಯಾಕೆ ಮಾವ ಅಂತಿದೀಯಪ್ಪ? ನಮಸ್ಕಾರ ಗೌಡ್ರೆ. ನೀವು ಗೌಡ್ರಾಗಿರೋಣ, ನಾವು ಬಡವರಾಗಿರೋಣ. ಒಬ್ಬ ಬಡವ, ಒಬ್ಬ ಪ್ರಾಮಾಣಿಕ, ಒಬ್ಬ ಗಾಂಧಿವಾದಿ, ಒಬ್ಬ ಅಂಬೇಡ್ಕರ್ವಾದಿ. ನಾನು ಬಡವರ ಪರ, ಅನ್ಯಾಯದ ಪರ, ಭ್ರಷ್ಟಾಚಾರಿಗಳ ವಿರುದ್ಧಪ್ಪ ದರ್ಶನ್ ಗೌಡ್ರೆ. ನಮ್ಮ ದರ್ಶನ್ ಅವ್ರ ಹೆಸರು ಇಟ್ಕೊಂಡಿದ್ದೀರಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. NK ನಂಬರ್ ಕೊಡಿ. ಆಯ್ತು, ಕೊಡ್ತೀನಿ ತೋರಿ. ಇದರ ಲೈವ್ನೇ ಬೇಡ. ನಾನೊಬ್ಬ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್. ನಾವೊಬ್ಬ ಕಲಾವಿದ, ಒಬ್ಬ ರೈತನ ಮಗ, ಒಬ್ಬ ರೈತರಾಗಿ ಬೆಳೆದು ಬಂದು ಒಬ್ಬ ಲಾಯರ್ ಆಗಿದ್ದೀನಿ. ನಾನು ಕ್ರಿಮಿನಲ್ ಸೈಡೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಂದೆ ಏನಾಗ್ಬೋದು ಕೇಸು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದೆ. ಅದಕ್ಕೆ ಸ್ವಲ್ಪ ಜನರಿಗೆ ಮಾಹಿತಿ, ನನಗೆ ತಿಳಿದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನನಗಿಂತೂ ದೊಡ್ಡ ದೊಡ್ಡ ವಿದ್ವಾಂಸ ವಕೀಲರು ಅದಾರೆ, ಹೈಕೋರ್ಟ್ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು, ನನಗಿಂತೂ ಅದ್ಭುತವಾದ ಲಾಯರ್ಸು ಅದಾರೆ. ಏನೋ ಅದರಲ್ಲಿ ಏನೋ ಒಂದು ಸ್ವಲ್ಪ ಏನೋ ಸಾಸಿವೆ ಕಾಳಷ್ಟು ನಾವು ಕಲ್ತ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಜನರಿಗೆ ಕಾನೂನಿನ ಅಭ್ಯಾಸವನ್ನು, ಪ್ರಾಕ್ಟೀಸನ್ನು, ಅನುಭವವನ್ನು ತಿಳಿಸ್ತಾ ಇದ್ದೇನೆ ಅಷ್ಟೇ.